ತಿರುಪತಿ ಲಡ್ಡುಗೆ ನಕಲಿ ತುಪ್ಪ ಬಳಸಿದ್ದು ತನಿಖೆಯಲ್ಲಿ ದೃಢವಾಗಿದೆ. ನೆಲ್ಲೂರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದೆ ಸಿಬಿಐ. ತಿರುಪತಿಯ ಲಡ್ಡುಗೆ ಸಂಬಂಧಪಟ್ಟಂತೆ ನಕಲಿ ತುಪ್ಪ ಬಳಸಿದ್ದು ಈಗ ದೃಢ ಆಗಿದೆ. ತನಿಖೆಯಲ್ಲಿ ನೆಲ್ಲೂರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದೆ ಸಿಬಿಐ. ಲಡ್ಡು ತಯಾರಿಕೆಗೆ ಲಕ್ಷಾಂತರ ಲೀಟರ್ ನಕಲಿ ತುಪ್ಪವನ್ನ ಬಳಸಲಾಗಿದೆಯಂತೆ. ಸಿಬಿಐ ತನಿಖೆಯಲ್ಲಿ 250 ಕೋಟಿ ರೂಪಾಯಿ ಗೋಲ್ಮಾಲ್ ಬಯಲಾಗಿದೆ. ಪ್ರಕರಣದ ಅಂತಿಮ ಆರೋಪ ಪಟ್ಟಿ ಸಲ್ಲಿಸಿದೆ ಸಿಬಿಐ. ಹಗರಣದಲ್ಲಿ ಟಿಟಿಡಿ ಸಿಬ್ಬಂದಿ ಸೇರಿದಂತೆ 36 ಮಂದಿ ಭಾಗಿಯಾಗಿದ್ದಾರಂತೆ. ಡೈರಿ ಮಾಲೀಕರು, ಟಿಟಿಡಿ ಮಾಜಿ ಅಧಿಕಾರಿಗಳು ಸೇರಿದ್ದಾರೆ. 15 ತಿಂಗಳ ಕಾಲ 12 ರಾಜ್ಯದಲ್ಲಿ ನಡೆದಿದೆ ಸಿಬಿಐ ತನಿಖೆ. ಶುದ್ಧ ತುಪ್ಪದ ಬದಲಿಗೆ ಪಾಮ್ ಆಯಿಲ್, ಕರ್ನಲ್ ಆಯಿಲ್ ಬಳಸಿದ್ದಾರಂತೆ. ಲಡ್ಡು ತಯಾರಿಕೆಗೆ ರಾಸಾಯನಿಕ ಮಿಶ್ರಣಗಳನ್ನು ಕೂಡ ಬಳಕೆ ಮಾಡಲಾಗಿದೆಯಂತೆ. ಶುದ್ಧವಾದಂತಹ ತುಪ್ಪದಂತೆ ಕಾಣುವ ಕೆಮಿಕಲ್ ಕೂಡ ಇಲ್ಲಿ ಬಳಸಲಾಗಿದೆ. ನಕಲಿ ತುಪ್ಪ ಪೂರೈಸಿದ್ದ ಉತ್ತರಾಖಂಡದ ಕಂಪನಿ ಇದು. ಭೋಲೆ ಬಾಬಾ ಆರ್ಗ್ಯಾನಿಕ್ ಡೈರಿ ಡೈರೆಕ್ಟರ್ ಪೋಮೆಲ್ ವಿಪಿನ್ ಜೈನ್ ಪ್ರಕರಣದ ಪ್ರಮುಖ ಆರೋಪಿ ಎಂದು ಉಲ್ಲೇಖಿಸಲಾಗಿದೆ. ನಕಲಿ ತುಪ್ಪ ಬಳಸಿದ್ದು ಈಗ ಸಿಬಿಐ ತನಿಖೆಯಿಂದ ದೃಢವಾಗ್ತಿರುವಂಥದ್ದು. ತಿರುಪತಿಯ ಲಡ್ಡು ತಯಾರಿಕೆಯಲ್ಲಿ ಲಕ್ಷಾಂತರ ಲೀಟರ್ ನಕಲಿ ತುಪ್ಪವನ್ನ ಬಳಸಿದ್ದಾರಂತೆ. 250 ಕೋಟಿ ಗೋಲ್ಮಾಲ್ನ ಈಗ ಸಿಬಿಐ ತನಿಖೆ ಮಾಡಿ ಪತ್ತೆ ಹಚ್ಚಿದೆ. ಪ್ರಕರಣ ಸಿಬಿಐ ಅಂತಿಮ ಆರೋಪ ಪಟ್ಟಿಯನ್ನ ಸಲ್ಲಿಸಿದೆ. ಪ್ರಕರಣದಲ್ಲಿ ನೆಲ್ಲೂರಿನ ಎಸಿಬಿ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯ ಸಲ್ಲಿಸಲಾಗಿದೆ. 15 ತಿಂಗಳ ಕಾಲ 12 ರಾಜ್ಯದಲ್ಲಿ ನಡೆದಿದೆ ತನಿಖೆ. ಹಗರಣದಲ್ಲಿ ಟಿಟಿಡಿಯ ಸಿಬ್ಬಂದಿಗಳೇ ಸೇರಿದಂತೆ 36 ಮಂದಿ ಭಾಗಿಯಾಗಿದ್ದಾರಂತೆ. ತಿರುಪತಿಯ ಲಡ್ಡು ಬಗ್ಗೆ ಭಕ್ತರಿಗೆ ಅದೆಂಥ ಭಕ್ತಿ ಇದೆ, ಗೌರವವಿದೆ ಅಂದ್ರೆ ಅದು ಎಂಥದ್ದೇ ಸಿಚುವೇಶನ್ ಇದ್ರೂ ಕೂಡ ತಿರುಪತಿಯ ಲಡ್ಡು ಸಿಕ್ಕರೆ ಸಾಕು, ಕಣ್ಣಿಗೆ ಹೊತ್ಕೊಂಡು ಪ್ರಸಾದವನ್ನು ಸ್ವೀಕರಿಸುವಂಥ ಈ ಒಂದು ಲಡ್ಡು, ಇಷ್ಟು ಭಕ್ತರ ಪೂಜ್ಯವಾಗಿರುವಂತಹ ಲಡ್ಡು, ಇದರಲ್ಲಿ ನಕಲಿ ತುಪ್ಪವನ್ನ ಬಳಸ್ತಿದ್ದಾರೆ. ಅದರಲ್ಲೂ ಕೂಡ ಟಿಟಿಡಿಯ ಸಿಬ್ಬಂದಿಗಳೇ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಸತ್ಯವನ್ನ ಈಗ ಸಿಬಿಐ ತನಿಖೆಯಲ್ಲಿ ಬಯಲು ಮಾಡಿದೆ. 36 ಮಂದಿ ಭಾಗಿಯಾಗಿದ್ದಾರೆ. ಅದರಲ್ಲಿ ಟಿಟಿಡಿಯ ಸಿಬ್ಬಂದಿಗಳು ಸೇರಿದ್ದಾರೆ. 5 ವರ್ಷಗಳಲ್ಲಿ 68 ಲಕ್ಷ ಕೆಜಿ ನಕಲಿ ತುಪ್ಪ ಬಳಕೆಯಾಗಿದೆಯಂತೆ. 250 ಕೋಟಿ ಗೋಲ್ಮಾಲ್ ನಡೆದಿದೆ ಅಂತ ಈಗ ಸಿಬಿಐ ತನಿಖೆಯಲ್ಲಿ ಸತ್ಯ ಗೊತ್ತಾಗ್ತಿರುವಂಥದ್ದು. ಪ್ರಕರಣದಲ್ಲಿ ಸಿಬಿಐ ಅಂತಿಮ ಆರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದೆ. ನೆಲ್ಲೂರಿನ ಎಸಿಬಿ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗಿರುವಂಥದ್ದು. ಲಕ್ಷಾಂತರ ಲೀಟರ್ ನಕಲಿ ತುಪ್ಪ ಬಳಸಿದ್ದಾರೆ. ಪ್ರಕರಣದ ಅಂತಿಮ ಆರೋಪ ಪಟ್ಟಿ ಏನಿದೆಯಲ್ಲ ಅದನ್ನೂ ಸಲ್ಲಿಕೆ ಮಾಡಲಾಗಿದೆ. ಈಗ ಪ್ರಸಾದವಾಗಿ ನೀಡಲಾಗುವಂತಹ ಭಕ್ತರ ನೆಚ್ಚಿನ ಲಡ್ಡು ಇದು. ತಿರುಪತಿ ದೇವಸ್ಥಾನದಲ್ಲಿ ಶ್ರೀವಾರಿ ಲಡ್ಡು, ಇದರಲ್ಲಿ ನಕಲಿ ತುಪ್ಪವನ್ನ ಬಳಸ್ತಾರೆ. ಅದರಲ್ಲೂ ಕೂಡ ಅದು ಪ್ರಾಣಿಗಳ ಕೊಬ್ಬಿನಿಂದ ತಯಾರಾಗಿರುವಂತಹ ತುಪ್ಪ ಅನ್ನುವಂತಹ ವದಂತಿಗಳು ಇತ್ತು. ಇದೀಗ ಸಿಬಿಐ ಆ ತನಿಖೆಯನ್ನ ನಡೆಸಿ ಸತ್ಯವನ್ನ ಹೊರಗೆ ಹಾಕಿದೆ. ಇದು ಶುದ್ಧವಾದಂತಹ ತುಪ್ಪ ಅಲ್ಲವೇ ಅಲ್ಲ, ಪಾಮ್ ಆಯಿಲ್ ಬಳಸಿದ್ದಾರೆ ಇಲ್ಲಿ.